ಬ್ರೇಕ್ ಆದ್ಮೇಲೆ ನ್ಯೂಸ್ 12ಗೆ ಮತ್ತೆ ಸ್ವಾಗತ. ಕೊಡಗು ಜಿಲ್ಲೆಯಲ್ಲಿ ಇವತ್ತಿನಿಂದ ಶಾಲಾ ಕಾಲೇಜುಗಳು ಪುನರಾರಂಭಗೊಂಡಿದೆ. ಆದರೆ ಮನೆ ಮಠ ಕಳ್ಕೊಂಡು ಶಾಲೆಗಳಲ್ಲೇ ತಂಗಿರುವ ನಿರಾಶ್ರಿತರಿಗೆ ಮಾತ್ರ ಇದರಿಂದ ಸಂಕಷ್ಟ ಶುರುವಾಗಿದೆ. ವಿದ್ಯಾರ್ಥಿಗಳು ಬರ್ತಾರೆ, ಶಾಲೆ ಬಿಟ್ಟು ಹೋಗಿ ಅಂತ ಶಿಕ್ಷಕರು ಸೂಚಿಸುತ್ತಿದ್ದಾರೆ. ಮನೆ ಕಳ್ಕೊಂಡ ಸಂತ್ರಸ್ತರು ತಕ್ಷಣ ಹೊರಡಿ ಅಂದ್ರೆ ಎಲ್ಲಿಗೆ ಹೋಗಬೇಕು ಅಂತ ಕಣ್ಣೀರಿಡ್ತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಮಗ್ ಗೊತ್ತಿಲ್ಲಮ್ಮ, ಅದೆಲ್ಲ ನಮಗ್ ಗೊತ್ತಿಲ್ಲ, ನೀವು ಏನ್ ಮಾಡ್ತೀರಾ ಅದ್ ಮಾಡ್ಕೊಳ್ಳಿ, ಇವತ್ತು ಖಾಲಿ ಆಗ್ಲೇಬೇಕು, ಈ ತರ ಎಲ್ಲಿಗೂ ಕರ್ಕೊಂಡು ಹೋಗಿ ಹಾಕ್ತಾರೆ. ಒಟ್ಟಿನಲ್ಲಿ ನಿಮ್ಮನ್ನ ಗೋಡೋಲ್ ತರ ಇದು ಇರೋ ಜಾಗದಲ್ಲಿ ಹಾಕ್ತಾರೆ, ನೀವು ಹೋಗೋದಾದ್ರೆ ಹೋಗಿ, ಇಲ್ಲಾಂದ್ರೆ ಏನಾದ್ರು ಮಾಡಿ ಅಂತ ಹೇಳಿದ್ದಾರೆ. ನಾವು ಇವಾಗ ಹೋಗ್ಬೇಕು ಸರ್, ನಾವು ಬೇಕಾದ್ರೆ ಹೋಗಿ ಮನೆ ಹತ್ರ ಹೋಗಿ ಒಂದು ಟೆಂಟ್ ಆದ್ರೂ ಹಾಕೊಂಡಿರ್ತೀವಿ. ಆದ್ರೆ ನಮಗೆ ಹೋಗಕ್ಕೆ ರಸ್ತೆ ಇಲ್ಲ ಸರ್. 10 ಕಿಲೋಮೀಟರ್ ನಡ್ಕೊಂಡು ಇದು ಕಾಡಲ್ಲಿ ಬರೆ ಹತ್ತಿ ಇದು ಏನಿಟ್ಟು ಬರೆ ಇಳಿಸಿ ನಮ್ಮನ್ನ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟಿದ್ದಾರೆ. ನಿಮ್ಮನ್ನ ಸೇವ್ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಆರ್ಡರ್ ಆಗಿದೆ, ಸೇವ್ ಮಾಡ್ತೀವಿ ಅಂತ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಇವಾಗ ಹೋಗ್ಬೇಕು ಅಂತ ಹೇಳ್ತಾರೆ, ಎಲ್ಲಿಗೆ ಹೋಗೋದು ಮೇಡಮ್? ಅಕಸ್ಮಾತ್ ಹೋದ್ರು ನಾವು ನಮ್ಮ ಮಕ್ಕಳನ್ನ ಹಾಸ್ಪಿಟ್ಲ್ಗಾದ್ರೂ ಕರ್ಕೊಂಡು ಹೋಗಕ್ಕೆ ರಸ್ತೆ ಇಲ್ಲ, ಮತ್ತೆ ಮಕ್ಕಳನ್ನ ಸ್ಕೂಲ್ಗೂ ಕಳ್ಸಕ್ಕಾಗಲ್ಲ, ಸ್ಕೂಲ್ ಎಲ್ಲ ಹೋಗಿದೆ. ಹೇಗೆ ಮೇಡಮ್ ನಮ್ಮ ಪರಿಸ್ಥಿತಿ ಈ ತರ ಆಗಿದೆ? ಏನ್ ಮಾಡೋದು ಅಂತ ನಮಗೆ ಗೊತ್ತಿಲ್ಲ ಮೇಡಮ್. ನಮ್ಮ ಜೊತೆಗೆ ಯಾರು ಕೇಳಿಲ್ಲ ಮೇಡಮ್. ಪರಿಹಾರ ಕೊಡಿ ಅಂತ ಹೇಳಿದ್ರೆ ನಮ್ಮನ್ನು ಮೂಸೋರೇ ಇಲ್ಲ, ನಮ್ಮ ಜೊತೆ ಮಾತಾಡೋರೇ ಇಲ್ಲ. ನಮಗೆ ರೋಡು ಇಲ್ಲ, ಕಾಡು, ದೊಡ್ಡ ದೊಡ್ಡ ಮಂಟಿ ನೀರು ಇಳಿದು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ನಮಗೆ ವ್ಯವಸಾಯನೇ ಇಲ್ಲ. ಏನೇ ಹೇಳಿದ್ರು ಜೋರೇ ಮಾಡ್ತಾರೆ, ಈಗ ಖಾಲಿ ಮಾಡಿ ಅಂತ ಹೇಳ್ತಾರೆ. ನಾವು ಎಲ್ಲಿಗೆ ಹೋಗುದು ಮೇಡಮ್? ಬಂಡೆ ಕಳ್ಳ ಮೇಲೆ ಹತ್ತಿ ನಮ್ಮ ಪ್ರಾಣ ಬಿಟ್ಟೋದ್ರು, ನಮ್ಮನ್ನು ಯಾರು ಕೇಳೋರಿಲ್ಲ. ಹೇಗೆ ಹೋಗುದು? ಮಕ್ಕಳನ್ನ ಕರ್ಕೊಂಡು ಕಾಲೇಜ್ ಹೋಗುವ ಮಕ್ಕಳಿದ್ದಾರೆ, ಶಾಲೆಗೆ ಹೋಗುವ ಮಕ್ಕಳಿದ್ದಾರೆ. ನಮಗೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಮೇಡಮ್. ನಮ್ಮ ಜೊತೆ ಯಾರು ರಕ್ಷಿಸೋರು ಇಲ್ಲ. ಊಟ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಮತ್ತೆ ನಮ್ಮ ರಕ್ಷಿಸೋರು ಕೇಳೋ ಯಾವ ಮಾತನ್ನು ಸಂತ್ರಸ್ತರ ಮಾತುಗಳನ್ನ ನೀವು ಕೇಳ್ತಾ ಇದ್ರೆ ನಿಜವಾಗ್ಲೂ ಏನ್ ಮಾಡಬೇಕು ಅನ್ನೋದು ಯಾರಿಗೂ ಕೂಡ ತೋಚದ ಪರಿಸ್ಥಿತಿ ಇದೆ ಅಲ್ಲಿ. ಅಂತಹ ಸಂದರ್ಭದಲ್ಲಿ ಇಲ್ಲ, ಸೇಫ್ ಮಾಡ್ತೀವಿ, ನಿಮ್ಮನ್ನ ಸೇವ್ ಮಾಡ್ತೀವಿ ಅಂತ ಹೇಳಿ ಶಾಲೆಗಳಲ್ಲಿ ಸಂತ್ರಸ್ತರನ್ನ ಬಿಟ್ಟಿದ್ದಾರೆ, ಗಂಜಿ ಕೇಂದ್ರಗಳನ್ನ ತೆರೆದಿದ್ದಾರೆ, ಪರಿಹಾರ ಕೇಂದ್ರಗಳನ್ನ ತೆರೆದಿದ್ದಾರೆ. ಆದ್ರೆ ತಕ್ಷಣವೇ ಈಗ ಶಾಲೆಗಳನ್ನ ಓಪನ್ ಮಾಡಬೇಕು, ರೀಓಪನ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಇನ್ನೊಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಅಲ್ಲಿಗೆ ವಿಸಿಟ್ ಕೊಟ್ಟಿರೋದನ್ನ ಕೂಡ ನೀವು ಗಮನಿಸಬಹುದು. ಹಾಗೇನೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಕೂಡ ಅವ್ರ ಜೊತೆ ಇದ್ದಾರೆ. ಹಾಗೇನೆ ಗಮನಿಸಬಹುದು ಸಾರಾ ಮಹೇಶ್ ಕೂಡ, ಹಾಗೇನೆ ಕೆ ಮಂಜು ಕೂಡ ಇದ್ದಾರೆ, ಅವ್ರ ಜೊತೆಗೆ ಮಂಜು ಅವರು ಕೂಡ ಇರೋದನ್ನ ನೀವು ಗಮನಿಸಬಹುದು. ಈಗಾಗಲೇ ಈ ವಿಸಿಟ್ ಕೊಟ್ಟಿದ್ದಾರೆ, ಅಂದ್ರೆ ಕೊಡಗಲ್ಲಿ ಇರುವಂತಹ ಒಂದು ನಿರ್ಗತಿಕರ ಕೇಂದ್ರಕ್ಕೆ, ಪರಿಹಾರ ಕೇಂದ್ರಕ್ಕೆ ಅಲ್ಲಿಗೆ ವಿಸಿಟ್ ಕೊಟ್ಟಿದ್ದಾರೆ. ಅಲ್ಲಿನ ಸಿಚುವೇಶನ್ ಅನ್ನು ಕೂಡ ನೋಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮಡಿಕೇರಿಯ ಕುಶಾಲನಗರದಲ್ಲಿ ಈಗ ಅಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಏನೇನು ಆಗಿದೆ ಅನ್ನೋದರ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಆದ್ರೆ ಈಗಾಗಲೇ ಒಂದು ರೀತಿಯಲ್ಲಿ ಇಡೀ ಒಂದು ಕೊಡಗೆ ಅಲ್ಲಿ ನರಕ ಸದೃಶ್ಯವಾಗಿದೆ, ಸಾಕಷ್ಟು ಅನಾಹುತಕ್ಕೆ ಒಳಗಾಗಿದೆ, ಜನ ಸಂತ್ರಸ್ತರಾಗಿದ್ದಾರೆ. ಇನ್ನೊಂದ್ ಕಡೆ ನಾವು ಗಮನಿಸಬಹುದು, ಸ್ಕೂಲ್ಗಳಲ್ಲಿ ಈಗಾಗಲೇ ಶಾಲೆನ ರೀಓಪನ್ ಮಾಡಿ ಅಂತ ಹೇಳಿದ್ದಾರೆ. ಸಂತ್ರಸ್ತರು ಎಲ್ಲಿ ಹೋಗ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸ್ಪೀಕರ್ ಆಗಿರುವಂತಹ ಕೆಜಿ ಬೋಪಯ್ಯ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಈಗ ಒಂದ್ ಕಡೆ ಶಾಲೆಗಳು ರೀಓಪನ್ ಆಗೋದು ಖುಷಿ ವಿಚಾರನೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುವಂತಹ ನಿಟ್ಟಿನಲ್ಲಿ ಶಾಲೆಗಳು ಮತ್ತೆ ಓಪನ್ ಆಗ್ಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ಬೇಕು. ಆದ್ರೆ ಅದೇ ಶಾಲೆಯಲ್ಲಿ ಸಂತ್ರಸ್ತರು ಇದ್ದಾರೆ, ಸಂತ್ರಸ್ತರನ್ನ ನೀವು ಹೊರಡಿ, ನಮ್ಗೆ ಗೊತ್ತಿಲ್ಲ, ಶಾಲೆ ಓಪನ್ ಆಗ್ಬೇಕು ಅಂತ ಹೇಳಿ ಶಿಕ್ಷಕರು ಹೇಳ್ತಿದಾರಂತೆ. ಅವ್ರು ಕೇಳೋದು ನಾವ್ ಎಲ್ಲಿ ಹೋಗ್ಬೇಕು ಸರ್? ಈಗ ನಮ್ಗೆ ಏನ್ ಮನೆ ಮಠ ಅಂತ ಏನು ಇಲ್ಲ, ಅಥವಾ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ರೋಡ್ ಇಲ್ಲ, ಏನ್ ಮಾಡ್ಬೇಕು? ನಿಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಈಗ ಏನು ಪೂರ್ತಿ ಡ್ಯಾಮೇಜ್ ಆಗಿದೆ ಗ್ರಾಮಗಳಿದೆ, ಅದರ ಸುಮಾರು 61 ಶಾಲೆಗಳು ಬರ್ತವೆ ಅಥವಾ ಕಾಲೇಜುಗಳು ಇದೆ ಮಡಿಕೇರಿ ನಗರ ಸೇರಿ. ಅಲ್ಲಿ ಸ್ಕೂಲ್ ಕಾಲೇಜು ಓಪನ್ ಆಗಲ್ಲ. ಈಗ ನಿರಾಶ್ರಿತರ ಕೇಂದ್ರ ಅಥವಾ ಪರಿಹಾರ ಕೇಂದ್ರ ಅಂತ ಏನು ಸ್ಕೂಲ್ಗಳನ್ನ ಮಾಡಿದ್ರೆ ಸರ್, ಒಂದೇ ಒಂದು ನಿಮಿಷ ಬೈಟ್ ಒಂದು ಪ್ಲೇ ಮಾಡಿಸ್ತೀನಿ ಸರ್, ಒಂದೇ ಒಂದು ನಿಮಿಷ. ಎಸ್ ಪ್ರವೀಣ್, ಆ ಒಂದು ಬೈಟ್ ಪ್ಲೇ ಮಾಡಿ ಸಂತ್ರಸ್ತರೇ ಹೇಳಿರುವಂತಹ ಮಾತುಗಳನ್ನ ಕೇಳೋಣ. ಕೆಜಿ ಬೋಪಯ್ಯ ಅವರು ಕೂಡ ಕೇಳ್ತಾರೆ ಅಂತ ಅನ್ಕೋತೀನಿ ನಾನು. ಹೇಳ್ತಾ ಇದ್ದಾರೆ, ನಮಗ್ ಗೊತ್ತಿಲ್ಲಮ್ಮ, ಅದೆಲ್ಲ ನಮಗ್ ಗೊತ್ತಿಲ್ಲ, ನೀವು ಏನ್ ಮಾಡ್ತೀರಾ ಅದ್ ಮಾಡ್ಕೊಳ್ಳಿ, ಇವತ್ತು ಖಾಲಿ ಆಗ್ಲೇಬೇಕು, ಈ ತರ ಎಲ್ಲಿಗೂ ಕರ್ಕೊಂಡು ಹೋಗಿ ಹಾಕ್ತಾರೆ. ಒಟ್ಟಿನಲ್ಲಿ ನಿಮ್ಮನ್ನ ಗೋಡೋಲ್ ತರ ಇದು ಇರೋ ಜಾಗದಲ್ಲಿ ಹಾಕ್ತಾರೆ, ನೀವು ಹೋಗೋದಾದ್ರೆ ಹೋಗಿ, ಇಲ್ಲಾಂದ್ರೆ ಏನಾದ್ರು ಮಾಡಿ ಅಂತ ಹೇಳಿದ್ದಾರೆ.
ನಾವ್ ಇವಾಗ ಹೋಗ್ಬೇಕು ಸರ್, ನಾವು ಬೇಕಾದ್ರೆ ಹೋಗಿ ಮನೆ ಹತ್ರ ಹೋಗಿ ಒಂದು ಟೆಂಟ್ ಆದ್ರೂ ಹಾಕೊಂಡಿರ್ತೀವಿ, ಆದ್ರೆ ನಮಗೆ ಹೋಗಕ್ಕೆ ರಸ್ತೆ ಇಲ್ಲ ಸರ್. 10 ಕಿಲೋಮೀಟರ್ ನಡ್ಕೊಂಡು ಇದು ಕಾಡಲ್ಲಿ ಬರೆ ಹತ್ತಿ ಇದು ಏನಿಟ್ಟು ಬರೆ ಇಳಿಸಿ ನಮ್ಮನ್ನ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟಿದ್ದಾರೆ. ನಿಮ್ಮನ್ನ ಸೇವೆ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಆರ್ಡರ್ ಆಗಿದೆ, ಸೇವೆ ಮಾಡ್ತೀವಿ ಅಂತ ಕರ್ಕೊಂಡ್ ಬಂದು ಬಿಟ್ಟಿದ್ದಾರೆ. ಇವಾಗ ಹೋಗ್ಬೇಕು ಅಂತ ಹೇಳ್ತಾರೆ, ಎಲ್ಲಿಗೆ ಹೋಗೋದು ಮೇಡಮ್? ಅಕಸ್ಮಾತ್ ಹೋದ್ರು ನಾವು ನಮ್ಮ ಮಕ್ಕಳನ್ನ ಹಾಸ್ಪಿಟ್ಲ್ಗಾದ್ರೂ ಕರ್ಕೊಂಡು ಹೋಗಕ್ಕೆ ರಸ್ತೆ ಇಲ್ಲ, ಮತ್ತೆ ಮಕ್ಕಳನ್ನ ಸ್ಕೂಲ್ಗೂ ಕಳ್ಸಕ್ ಆಗಲ್ಲ, ಸ್ಕೂಲ್ ಎಲ್ಲ ಹೋಗಿದೆ. ಹೇಗೆ ಮೇಡಮ್ ನಮ್ಮ ಪರಿಸ್ಥಿತಿ ಈ ತರ? ಇದು ಒಬ್ರು ಮಾತನಾಡಿದ್ ಕೇಳಿದಿರಿ ಸರ್, ಹಾಗೇನೆ 5-6 ಜನ ಮಾತನಾಡಿದ್ರೆ ಸುಂಟಿಕೊಪ್ಪದ ಶಾಲೆಯಲ್ಲಿ ಈ ರೀತಿಯ ಸಿಚುವೇಶನ್ ಇದೆ ಸರ್. ಹೇಳಿದ ಶಾಲೆದ ಹೆಸರು ಹೇಳಿ, ಯಾವ ಶಾಲೆ? ಸುಂಟಿಕೊಪ್ಪದಲ್ಲಿರುವಂತಹ ಸ್ಕೂಲ್ ಸರ್. ಸುಂಟಿಕೊಪ್ಪದಲ್ಲಿಯಾ? ಹಾ, ಸುಂಟಿಗೊಪ್ಪದಲ್ಲಿ ಆದ್ರೂ ಅದನ್ನು ಹೇಳೋಣ. ಹಾಗೆ ಒಟ್ಟು ನೋಡಿ, ಈಗ ಬಹಳ ಸ್ಪೆಸಿಫಿಕ್ ಆಗಿ ನಿನ್ನೆ ಆದೇಶ ಇವತ್ತು ಪತ್ರಿಕೆಗಳಲ್ಲಿ ಬಂದಿದೆ. ನೆರೆಗೆ ಒಳಗಾದ ಗ್ರಾಮಗಳು ಏನಿದೆ 61 ಶಾಲೆಗಳು ಓಪನ್ ಆಗಿಲ್ಲ. ಇದು ಬಹಳ ಸ್ಪಷ್ಟ. ಅಲ್ಲಿರುವಂತಹ ಶಾಲೆಗಳು ಓಪನ್ ಆಗಿಲ್ಲ, ಆದ್ರೆ ಸರಿಯಾದ ರೀತಿಯಲ್ಲಿ ಏನ್ ಟೌನ್ಗಳಲ್ಲೆಲ್ಲ ಇದೆಯೋ ಆ ಸ್ಕೂಲ್ಗಳು ಓಪನ್ ಆಗಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ಅಲ್ಲೇ ಇರುವಂತಹ ಈಗ ನಾವು ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸೇರ್ಕೊಂಡು ತೆಗೆದುಕೊಂಡಂತ ತೀರ್ಮಾನ ಇದು. ಓಕೆ, ಆ ತೀರ್ಮಾನನ ಯಾವ್ದಾದ್ರು ಟೀಚರ್ ಉಲ್ಲಂಘನೆ ಮಾಡಿದ್ರೆ ಗಮನಕ್ಕೆ ತಂದ್ರೆ ನಾವು ಕ್ರಮ ತೆಗೆದುಕೊಳ್ತೇವೆ. ಓಕೆ, ಖಂಡಿತ ಸರ್. ಈಗಾಗಲೇ ಅವ್ರು ಮಾತನಾಡಿದನ್ನ ಕೂಡ ಕೇಳಿದೀರಾ ಅಂತ ನಾನು ಅನ್ಕೊಳ್ತೀನಿ. ಒಂದ್ಸಲ ದಯವಿಟ್ಟು ಅದರ ಬಗ್ಗೆ ಒಂದ್ಸಲ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳಿ, ಯಾಕಂದ್ರೆ ಅಲ್ಲಿ ನನ್ನ ಗಮನಕ್ಕೆ ಸುಂಟಿಕೊಪ್ಪ ಶಾಲೆ ತಂದಿದ್ದೀರಿ, ಈಗಲೇ ಮಾತಾಡ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಆ ಸಂತ್ರಸ್ತರ ಪಾಡು ಏನಾಗಬೇಕು ಅನ್ನೋದನ್ನ ನಾವು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಅವರು ಕೂಡ ಹೇಳ್ತಿದ್ದಾರೆ ನಾವ್ ಎಲ್ಲಿ ಹೋಗ್ಬೇಕು ಅಂತ ಹೇಳಿ. ಆದಷ್ಟು ಬೇಗ ಇದರ ಬಗ್ಗೆ ಕ್ರಮವನ್ನ ಕೈಗೊಳ್ಳಿ, ಸಂತ್ರಸ್ತರ ಪರವಾಗಿ ನಿಲ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇದು ಮಾಜಿ ಸ್ಪೀಕರ್ ಆಗಿರುವಂತಹ KG ಬೋಪಯ್ಯ ಅವರು ಹೇಳಿರುವಂತಹ ಮಾತು. ಇದರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ಹಾಗೇನೆ ಈಗಾಗಲೇ ಯಾವ್ಯಾವ ಪ್ರದೇಶಗಳಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಶಾಲೆಗಳು ಇಲ್ಲ, ಅಥವಾ ಸಾಕಷ್ಟು ಪ್ರವಾಹದಿಂದ ಇಡೀ ಊರೇ ಕೊಚ್ಚಿ ಹೋಗಿದೆ, ಅಲ್ಲಿ ಯಾವುದೇ ರೀತಿಯ ಶಾಲೆಗಳು ಕೂಡ ಓಪನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹಾಗೇನೆ ಕಳಿಸೋದಕ್ಕೂ ಕೂಡ ಸಾಧ್ಯ ಇಲ್ಲವಂತ ಮಾತನ್ನ ಹೇಳಿದ್ದಾರೆ. ಈಗ ಅವರ ಗಮನಕ್ಕೆ ತಂದಿದ್ದೀವಿ ಸುಂಟಿಕೊಪ್ಪದಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದನ್ನ. ಎಸ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಕೂಡ ಈಗಾಗಲೇ ಕುಶಾಲನಗರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಅನ್ನುವಂತಹ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಂತ್ರಸ್ತ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಸಂತ್ರಸ್ತರ ಜೊತೆ ಕೂಡ ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಪ್ರವಾಹ ಪೀಡಿತ ಕೊಡಗು ಜಿಲ್ಲೆಗೆ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟು ಅಲ್ಲಿನ ಸಿಚುವೇಶನ್ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. 272 ಮನೆಗಳಿಗೆ ಹಾನಿಯಾಗಿದೆ. ಹಲವು ಮನೆಗಳು ಕೂಡ ಈ ಒಂದು ಪ್ರವಾಹದಿಂದ ಕುಸಿತ ಆಗಿರುವಂತದ್ದು, ಸಾಕಷ್ಟು ಮನೆಗಳೇ ನಾಶ ಆಗಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಈಗ ಪ್ರವಾಹ ಪೀಡಿತ ಕೊಡಗು ಜಿಲ್ಲೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಕುಶಾಲನಗರದಲ್ಲಿ ವಿವಿಧ ಬಡಾವಣೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸಿಚುವೇಶನ್ ಏನು ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಹಾಗೆಯೇ ಮಂಜು ಅವರು ಕೂಡ ಅಲ್ಲಿ ಭೇಟಿ ಕೊಟ್ಟಿರುವುದನ್ನು ನಾವು ಗಮನಿಸಬಹುದು. ಮೊಬೈಲು ಅಣ್ಣ ದಯವಿಟ್ಟು ಮುಂದೆ ಹೋಗ್ಬಿಡಿ, ಕಾಣ್ತಾನೆ ಇಲ್ಲ, ಸಾಹೇಬ್ರೆ ಕಾಣ್ತಿಲ್ಲ ಅಲ್ಲಿ. ನಮ್ಮ ಮೇಡಮ್ ಇಲ್ಲಿ ಬಿಡಿ ಅವ್ರನ್ನ ಈ ಕಡೆ ಅಣ್ಣ ಸ್ವಲ್ಪ ಹಿಂದೆ ಅಣ್ಣ, ಸ್ವಲ್ಪ ಕಾಣ್ತಿಲ್ಲ.